ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ಬಾಂಧವರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾನು ನಿಮ್ಮ ಮುಂದೆ ಈಗ ವಿಡಿಯೋ ಸಿದ್ಧತೆ ಮಾಡ್ತಾ ಇದ್ದೇನೆ. ಇಂದಿನ ಪಾಠ ವೈದಿಕ ಯುಗ ಅಂಥೇಳಿ. ಇದು ವೈದಿಕ ಯುಗ ಯಾವಾಗ ಆರಂಭ ಆಯಿತು, ಹೇಗಾಯಿತು ಎಂಬೆಲ್ಲ ಅಂಶಗಳನ್ನು ನಿಮ್ಮೊಂದಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೈದಿಕ ಯುಗ ಆರಂಭವಾಗಿದ್ದು ಕ್ರಿಸ್ತಪೂರ್ವ 1500ರಿಂದ 600ರಲ್ಲಿ. ಆರ್ಯರ ಮೂಲದ ಬಗ್ಗೆ ಬಹಳ ಭಿನ್ನ ವ್ಯಾಖ್ಯಾನಗಳಿವೆ. ಆರ್ಯರು ರಷ್ಯಾದ ದಕ್ಷಿಣ ಭಾಗದಿಂದ ಮಧ್ಯ ಏಷ್ಯಾದವರೆಗೆ ಹರಡಿರುವ ಸ್ಟೆಪೆ ಪ್ರದೇಶಗಳಾಗಿದ್ದರು. ಸುಮಾರು ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ ಭಾರತದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸಿ ಭಾರತದ ಸಪ್ತ ಸಿಂಧು ಪ್ರದೇಶಕ್ಕೆ ಬಂದು ನೆಲೆಸಿದರು. ಹಾಗಾಗಿ ಇದಕ್ಕೆ ಆಧಾರ ಏನಪ್ಪ ಅಂತ ಹೇಳಿದರೆ, ಲಿಖಿತ ಮತ್ತು ಪ್ರಾಕ್ತನ ಆಧಾರಗಳು. ಭಾಷೆ ಇಂಡೋ ಯುರೋಪಿಯನ್ ಭಾಷೆ. ವ್ಯಾಪ್ತಿ ಪೂರ್ವ ವೈದಿಕ ಯುಗ ಕ್ರಿಸ್ತಪೂರ್ವ 1500ರಿಂದ 1000ರವರೆಗೆ. ಪೂರ್ವ ಅಫ್ಘಾನಿಸ್ತಾನ್, ಪಂಜಾಬ್, ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಇವರು ನೆಲೆಸಿದವರಾಗಿದ್ದರು. ಉತ್ತರ ವೈದಿಕ ಯುಗದ ಕಾಲ ಕ್ರಿಸ್ತಪೂರ್ವ 1000ರಿಂದ 600. ಮಧ್ಯ ಗಂಗಾ ನದಿಯ ಬಯಲು ಪ್ರದೇಶ, ಮಧ್ಯ ಭಾರತದ ವಿಂಧ್ಯ ಪರ್ವತ, ರಾಜಸ್ಥಾನಗಳವರೆಗೆ ಆರ್ಯರು ಹರಡಿದ್ದರು. ಪ್ರಮುಖ ಸ್ಥಳಗಳು: ಸಪ್ತ ಸಿಂಧು, ಹಸ್ತಿನಾಪುರ, ಕೌಸಂಬಿ, ಶ್ರಾವಸ್ತಿ, ಐಚ್ಛಾತ್ರ, ಪಾಂಚಾಲ, ಸಕೇತ, ಗಾಂಧಾರ, ವಿದೇಹ, ಕುರು ಮುಂತಾದ. ಪೂರ್ವ ವೈದಿಕ ಕಾಲ ಅಂದರೆ ಋಗ್ವೇದ ಕಾಲ ಅಂತ ಹೇಳ್ತೇವೆ. ಕ್ರಿಸ್ತಪೂರ್ವ 1500ರಿಂದ 1000ರವರೆಗೆ. ಈ ಕಾಲದಲ್ಲಿ ಋಗ್ವೇದ ರಚಿಸಲ್ಪಟ್ಟಿತ್ತು. 1028 ಸ್ತೋತ್ರಗಳನ್ನೊಳಗೊಂಡ 10 ಅಧ್ಯಾಯಗಳ ಗ್ರಂಥವಾಗಿದೆ. ಮೂಲತಃ ಈ ಕಾಲದ ಆರ್ಯರು ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದರು. ಇವರು ಭಾರತದಲ್ಲಿ 7 ನದಿಗಳು ಹರಿಯುವ ಪ್ರದೇಶವಾದ ಸಪ್ತ ಪ್ರದೇಶದಲ್ಲಿ ನೆಲೆಸಿದರು. ಇವರಿಗಿಂತ ಮುಂಚೆ ಇಲ್ಲಿ ಬಹುಶಃ ದಸ್ಯುಗಳು ಸ್ಥಳೀಯ ಜನರಾಗಿದ್ದರು. ಆರ್ಯರು ಇವರನ್ನು ಸೋಲಿಸಿ ಇವರ ಮೇಲೆ ಪ್ರಾಬಲ್ಯವನ್ನು ಹೇರಿದರು. ಭಾರತಕ್ಕೆ ಕುದುರೆಗಳು, ರಥಗಳನ್ನು ತಂದವರು ಇವರೇ ಆಗಿದ್ದಾರೆ. ಗೋವುಗಳು ಇವರ ಪ್ರಧಾನ ಸಂಪತ್ತಾಗಿತ್ತು. ಗೋವುಗಳಿಗಾಗಿ ಯುದ್ಧಗಳು ಕೂಡ ನಡೆಯುತ್ತಿದ್ದವು. ಕೃಷಿಯು ಇವರಿಗೆ ತಿಳಿದಿತ್ತು. ಋಗ್ವೇದದಲ್ಲಿ ನೇಗಿಲಿನ ಪ್ರಸ್ತಾಪವಿದೆ. ಲೋಹಗಾರಿಕೆಯನ್ನು ಇವರು ಬಲ್ಲವರಾಗಿದ್ದರು. ಇವರು ಮಣ್ಣಿನಿಂದ ಕಟ್ಟಿದ ಮನೆಗಳಲ್ಲಿಯೂ ವಾಸ ಮಾಡುತ್ತಿದ್ದಿರಬಹುದು. ಆರ್ಯರ ಬಣ್ಣದ ಮುಖ್ಯಸ್ಥನನ್ನು ರಾಜನ್. ಋಗ್ವೇದ ಕಾಲದಲ್ಲಿ ಸಭಾ, ಸಮಿತಿ, ವಿಧಾತ, ಗಣ ಮುಂತಾದ ಸಾಮಾಜಿಕ ಸಂಸ್ಥೆಗಳ ಪ್ರಸ್ತಾಪವಿದೆ. ಸಭಾ ಮತ್ತು ವಿಧಾತಗಳಲ್ಲಿ ಹೆಂಗಸರು ಭಾಗವಹಿಸುತ್ತಿದ್ದರು. ರಾಜನಿಗೆ ಆಡಳಿತದಲ್ಲಿ ನೆರವಾಗಲು ಪುರೋಹಿತನ ಪಾತ್ರ ಪ್ರಮುಖವಾಗಿತ್ತು. ಪುರೋಹಿತನಿಗೆ ಗೋವುಗಳು ಮತ್ತು ದಾಸಿಯರನ್ನು ದಕ್ಷಿಣೀಯ ರೂಪದಲ್ಲಿ ರಾಜನು ಕೊಡುತ್ತಿದ್ದನು. ಸೇನಾನಿಯು ಸೈನ್ಯದ ಮೇಲ್ವಿಚಾರಣೆಯನ್ನು ಹೊಂದಿದ್ದನು. ಪ್ರಜಾಪತಿ ಎನ್ನುವವನು ಹುಲ್ಲುಗಾವಲುಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವ ಅಧಿಕಾರಿಯಾಗಿದ್ದನು. ಬುಡಕಡು ರಾಜಕೀಯ ವ್ಯವಸ್ಥೆ ಜಾರಿಯಲ್ಲಿತ್ತು. ಬಹುಶಃ ಮಾತೃಕೂಲಿನ ವ್ಯವಸ್ಥೆಯ ಜಾರಿಯಲ್ಲಿತ್ತು. ಸತಿ ಬಾಲ್ಯ ವಿವಾಹ ಗೊತ್ತಿದ್ದರೂ ಸಹ ಆಚರಣೆಯಲ್ಲಿರಲಿಲ್ಲ. ನಿಯೋಗ ಪದ್ಧತಿ ರೂಢಿಯಲ್ಲಿತ್ತು. ಸ್ತ್ರೀಯರ ಮೇಲೆ ಸಾಮಾಜಿಕ ಕಟ್ಟಳೆಗಳು ಅತಿಯಾಗಿರಲಿಲ್ಲ. ಇದು ವರ್ಗ ವಿಭಜಿತ ಬುಡಕಟ್ಟು ಸಮಾಜವಾಗಿತ್ತು. ಆರ್ಯರು ಮೂಲತಃ ಪ್ರಕೃತಿ ಆರಾಧಕರಾಗಿದ್ದರು. ಇಂದ್ರನು ಇವರ ಪ್ರಮುಖ ದೇವರಾಗಿದ್ದನು. ಅಗ್ನಿ, ವರುಣ, ಸೋಮ, ಅದಿತಿ, ಉಷಾ ಮುಂತಾದ ದೇವರುಗಳು ಆರಾಧನೆ ಇತ್ತು. ಅಗ್ನಿ ಮಧ್ಯವರ್ತಿಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು. ಅಗ್ನಿಯು ಯಜ್ಞಯಾಗಾದಿಗಳಲ್ಲಿ
ಅರ್ಪಿಸಲಾಗುವ ಹವೈಸುಗಳನ್ನು ಧೂಮ ರೂಪದಲ್ಲಿ ದೇವತೆಗಳಿಗೆ ಮುಟ್ಟಿಸುತ್ತಿದ್ದನೆಂಬ ನಂಬಿಕೆ ಇತ್ತು. ಯಜ್ಞಯಾಗಾದಿಗಳು ಸಾಮೂಹಿಕ ಕ್ರಿಯೆಗಳಾಗಿದ್ದವು. ಧರ್ಮವು ಅತಿ ಕಡಿಮೆ ಊಹಾತೀತವಾಗಿದ್ದು ವಾಸ್ತವಿಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಈಗ ಉತ್ತರ ವೈದಿಕ ಕಾಲವನ್ನು ನೋಡೋಣ. ಕ್ರಿಸ್ತಪೂರ್ವ 1000ರಿಂದ 600ರವರೆಗೆ ಇತ್ತು. ಈ ಕಾಲದಲ್ಲಿ ಸಾಮವೇದ, ಯಜುರ್ವೇದ, ಅಥರ್ವವೇದ ವೇದ ರಚಿಸಲ್ಪಟ್ಟಿದ್ದವು. ಇವುಗಳ ನಂತರ ಬ್ರಾಹ್ಮಣಗಳು, ಉಪನಿಷತ್ತುಗಳು, ಅರಣ್ಯಕಗಳು ರಚಿಸಲ್ಪಟ್ಟವು. ಇವೆಲ್ಲವೂ ಮಧ್ಯಗಂಗಾ ನದಿಯ ಬಯಲಿನಲ್ಲಿ ಕ್ರಿಸ್ತಪೂರ್ವ 1000ರಿಂದ 600ರವರೆಗಿನ ಕಾಲಕ್ಕೆ ಸೇರಿದವುಗಳಾಗಿವೆ. ಈ ಕಾಲದ ಜನರಿಗೆ ಕಬ್ಬಿಣ ಬೆಳಕಿಗೆ ತಿಳಿದಿತ್ತು. ಈ ಸಮಯದಲ್ಲಿ ಗಂಗಾ ನದಿಯ ಬಯಲಿನಲ್ಲಿ ಜನವಸತಿಗಳು ಕಂಡುಬಂದಿವೆ. ಕುರು, ಪಾಂಚಾಲ ಜನರು ಅನುಕ್ರಮವಾಗಿ ದೆಹಲಿ, ಸುತ್ತಮುತ್ತಲಿನ ಪ್ರದೇಶ ಮತ್ತು ಮಧ್ಯಗಂಗಾ ಭಾಗದಲ್ಲಿ ಅಧಿಕಾರ ಸ್ಥಾಪಿಸಿದರು. ಇದೇ ಸಮಯದಲ್ಲಿ ಅಂದರೆ ಕ್ರಿಸ್ತಪೂರ್ವ 950ರಿಂದ ಸುಮಾರಿನಲ್ಲಿ ಕೌರವರು, ಪಾಂಡವರ ನಡುವೆ ಯುದ್ಧ ನಡೆಯಿತು ಎಂದು ಹೇಳಲಾಗಿದೆ. ಈ ಕಾಲದಲ್ಲಿ ರಾಜನ ಅಧಿಕಾರದ ಪ್ರಾಬಲ್ಯ ಹೆಚ್ಚಾಯಿತೆಂದು ಅರಸೊತ್ತಿಗೆಯೂ ವಂಶಪಾರಂಪರ್ಯವಾಯಿತು. ಪ್ರದೇಶ ಸೂಚಿಯಾದ ರಾಷ್ಟ್ರ ಎಂಬ ಪದವು ಮೊಟ್ಟ ಮೊದಲು ಬಾರಿ ಈ ಕಾಲದಲ್ಲಿ ಕಂಡುಬಂದಿದೆ. ಸಭಾ ಸಮಿತಿಗಳ ಪ್ರಾಬಲ್ಯ ಕುಂಠಿತವಾಗತೊಡಗಿತ್ತು. ಬೃಹತ್ ಸಾಮ್ರಾಜ್ಯಗಳ ಸ್ಥಾಪನೆ ಆರಂಭವಾದವು. ರಾಜನು ಸ್ಥಿರ ಸೈನ್ಯವನ್ನು ಸದಾ ಸಿದ್ಧಗೊಳಿಸಿಡುತ್ತಿದ್ದನು. ರಾಜನು ಹಲವಾರು ಯಜ್ಞ ಯಾಗಾದಿಗಳನ್ನು ಮಾಡಿ ತನ್ನ ಪ್ರಭಾವವನ್ನು ಬಲಗೊಳಿಸುತ್ತಿದ್ದನು. ರಾಜಸೂಯ, ಅಶ್ವಮೇಧ, ವಾಜಪೇಯ ಮುಂತಾದ ಯಜ್ಞ ಯಾಗಾದಿಗಳನ್ನು ನೆರವೇರಿಸಲಾಗುತ್ತಿತ್ತು. ಪೂರ್ವ ವೈದಿಕ ಕಾಲದಲ್ಲಿ ಬುಡಕಟ್ಟು ರಾಜಕೀಯ ವ್ಯವಸ್ಥೆ ಈ ಕಾಲದಲ್ಲಿ ಸಾಮ್ರಾಜ್ಯವಾಗಿ ಪರಿವರ್ತನೆಗೊಂಡಿತ್ತು. ಜನರು ಸ್ಥಿರವಾಗಿ ಒಂದೆಡೆ ನೆಲೆಸಿ ಕೃಷಿಯನ್ನು ಮಾಡಲಾರಂಭಿಸಿದರು. ರಾಜನು ಸಂಗ್ರಹಿತ್ರಿ ಎನ್ನುವ ಅಧಿಕಾರಿಯ ಮುಖಾಂತರ ಜನರಿಂದ ತೆರಿಗೆ ಕಾಣಿಕೆಗಳನ್ನು ಸಂಗ್ರಹಿಸುತ್ತಿದ್ದರು. ಈ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ ವಿಂಗಡಣೆಯಾಯಿತು. ಮೊದಲಿನ 2 ವರ್ಗಗಳು ಸಮಾಜದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದ್ದವು. ರಾಜ್ಯದ ಸುರಕ್ಷಣೆಯ ಜವಾಬ್ದಾರಿಯನ್ನು ಕ್ಷತ್ರಿಯರದಾಗಿತ್ತು. ಬ್ರಾಹ್ಮಣರು ಉಳಿದ ವರ್ಗಗಳಿಗೆ ಯಜ್ಞಯಾಗಾದಿಗಳು, ಸಂಸ್ಕಾರ ಕ್ರಿಯೆಗಳು, ಕೃಷಿಗೆ ಸಂಬಂಧಿಸಿದ ಹಲವಾರು ಸಂಸ್ಕಾರಗಳನ್ನು ನೆರವೇರಿಸುತ್ತಿದ್ದರು. ವೈಶ್ಯರು ಕೃಷಿ ಮತ್ತು ಪಶುಪಾಲನೆಯಂತಹ ಕ್ರಿಯೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ರಾಜ್ಯಕ್ಕೆ ತೆರಿಗೆ ಕಾಣಿಕೆಗಳನ್ನು ನೀಡುವ ವರ್ಗ ಇದಾಗಿತ್ತು. ಶೂದ್ರರ ಸ್ಥಿತಿ ಹೀನಾಯವಾಗಿತ್ತು. ಇವರು ಮೇಲಿನ 3 ವರ್ಗಗಳ ಸೇವೆಯಲ್ಲಿ ನಿರತರಾಗಿದ್ದರು. ಉತ್ತರ ವೈದಿಕ ಕಾಲವು ಪುರುಷ ಪ್ರಧಾನ ಸಮಾಜವಾಗಿತ್ತು. ಬಾಲ್ಯ ವಿವಾಹ ಸತಿ ರೂಢಿಯಲ್ಲಿತ್ತು. ವಿಧವಾ ವಿವಾಹಕ್ಕೆ ಮಾನ್ಯತೆ ಇರಲಿಲ್ಲ. ವರ್ಗ ವಿಭಜಿತ ಬುಡಕಟ್ಟು ಸಮಾಜವಾಗಿದ್ದ ಪೂರ್ವ ವೈದಿಕ ಕಾಲವು ಇಲ್ಲಿ ಬಹು ಸಂಕೀರ್ಣತೆಯನ್ನೊಳಗೊಂಡ ವರ್ಣ ವಿಭಜಿತ ಸಮಾಜವಾಗಿ ಪರಿವರ್ತನೆಗೊಂಡಿತು. ಪೂರ್ವ ವೈದಿಕ ಕಾಲದಲ್ಲಿ ಪ್ರಾಧಾನ್ಯತೆಯನ್ನು ಗಳಿಸಿದ ಅಗ್ನಿ, ವರುಣ, ಇಂದ್ರ ಮುಂತಾದ ದೇವತೆಗಳು ತಮ್ಮ ಪ್ರಾಧಾನ್ಯತೆಯನ್ನು ಕಳೆದುಕೊಂಡರು. ಪ್ರಜಾಪತಿಯು ಉಚ್ಚ ಸ್ಥಾನವನ್ನು ಗಳಿಸಿದನು. ರುದ್ರ, ವಿಷ್ಣು ಈ ಕಾಲದ ಮಹತ್ವವನ್ನು ಗಳಿಸಿದರು. ಹಲವಾರು ಸಾಮಾಜಿಕ ಗುಂಪುಗಳು ತಮ್ಮದೇ ಆದ ದೇವತೆಗಳನ್ನು ರೂಪಿಸಿಕೊಂಡವು. ಗೋತ್ರ ಎನ್ನುವ ಪದ್ಧತಿ ಪ್ರಬಲವಾಯಿತು. 4 ಆಶ್ರಮಗಳಾದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳು ಸಮಾಜದಲ್ಲಿ ರೂಪುಗೊಂಡವು. ಪೂಜಾ ವಿಧಾನಗಳು ನಿರ್ದಿಷ್ಟವಾಗಿ ರೂಪುಗೊಂಡವು. ಧಾರ್ಮಿಕ ಆಚರಣೆಗಳನ್ನು ಉಚ್ಚ ವರ್ಗದವರಿಗೆ ಸೀಮಿತವಾದವು. ವೈದಿಕ ಧರ್ಮವು ಸರಳ ಬಹುದೇವತಾ ಆರಾಧನೆಯಿಂದ ಅತ್ಯಂತ ಊಹಾತೀತ, ಸಂಕೀರ್ಣ ಹಾಗೂ ಶಾಸ್ತ್ರೋಕ್ತ ಪದ್ಧತಿಯಾಗಿ ಪರಿವರ್ತನೆಗೊಂಡಿತ್ತು.